ಈಗ 15ನೇ ಸೆಪ್ಟೆಂಬರ್ಗೆ ನಮ್ಮ ಇಡೀ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ ಆಗ್ತಾ ಇದೆ. ಅದು ಬೀದರಿಂದ ಚಾಮರಾಜನಗರವರೆಗೂ ಮಾನವ್ ಸರಪಳಿ ಹ್ಯೂಮನ್ ಚೈನ್ ಅಂತ ಒಂದು ಫಾರ್ಮೇಷನ್ ಮಾಡ್ತಾರೆ. ನಮ್ಮ ಬೀದರ್ ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದು ತುಂಬ ಸಂತೋಷದ ವಿಷಯ ಇದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಹೆಡ್ ಕ್ವಾರ್ಟರ್ ಬದಲಾಗಿ ಇಲ್ಲಿ ಬಸವ ಕಲ್ಯಾಣದಿಂದ ನಾವು ಸ್ಟಾರ್ಟ್ ಮಾಡಬೇಕು. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಹೆಮ್ಮೆಯ ವಿಷಯ ನಮಗೆ. ನಮ್ಮ ಜಿಲ್ಲೆಯಲ್ಲಿ ನಮಗೆ ಸುಮಾರು 45 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. 1 ಕಿಲೋಮೀಟರ್ಗೆ ನಮಗೆ 770 ಜನ ಮಾನವ ಸರಪಳಿ ಫಾರ್ಮೇಷನ್ ಮಾಡೋಕ್ಕೆ ಬೇಕಾಗ್ತಾರೆ. ಸೊ ಇಡೀ ಜಿಲ್ಲೆದು ಕನ್ಸಿಡರ್ ಮಾಡಿದರೆ 35,000ಇಂದ 40,000 ತನಕ ನಮಗೆ ಜನ ಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ. ಈಗಾಗಲೇ ನಾವು ಪ್ರತಿ 100 ಮೀಟರ್ಗೆ ಒಂದು ಸೆಕ್ಷನ್ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ. ಪ್ರತಿ 1 ಕಿಲೋಮೀಟರ್ಗೆ ಏರಿಯಾ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ. ಪ್ರತಿ 3 ಕಿಲೋಮೀಟರ್ಗೆ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಜಿಲ್ಲೆ ಮಟ್ಟದ ಅಧಿಕಾರಿಗಳಿಗೂ ಕೂಡ ಸೂಪರ್ವಿಷನ್ ಮಾಡೋಕ್ಕೆ ಡೆಸಿಗ್ನೇಟ್ ಮಾಡಿದ್ದೀವಿ. ಪೊಲೀಸಿಂದ ಕೂಡ ಪ್ರತಿ 100 ಮೀಟರ್ಗೆ ಒಂದು ಕಾನ್ಸ್ಟೇಬಲ್ ಮಾಡಿ ಬಂದೋಬಸ್ತ್ ಪ್ಲ್ಯಾನ್ ನಮಗೆ ಕೊಡ್ತಾರೆ, ಬಂದೋಬಸ್ತ್ ಮಾಡ್ತಾರೆ. ಟ್ರಾಫಿಕ್ ಡೈವರ್ಷನ್ ಕೂಡ ಆಗುತ್ತೆ. ಊಟ ಅರೇಂಜ್ಮೆಂಟ್, ಬಾಳೆಹಣ್ಣು, ಉಪ್ಪಿಟ್ಟು ಮತ್ತು ಕುಡಿಯೋ ನೀರಿನ ಸಂಬಂಧಪಟ್ಟಂಥ ಎಲ್ಲ ಲೋಕಲ್ ಬಾಡೀಸಿಂದ ಕೂಡ ಅರೇಂಜ್ಮೆಂಟ್ ಅದು ಮಾಡಲಾಗೋದು. ಅದಕ್ಕೆ ಎಲ್ಲ ಜನರಿಗೂ, ಬೀದರ್ದು ಲೋಕಲ್ ಜನರಿಗೂ, ಸಂಘ ಸಂಸ್ಥೆದವರಿಗೂ ನಮ್ಮ ಕಡೆಯಿಂದ ಅಪೀಲ್ ಇದೆ. ಹೆಚ್ಚು ಮಾತ್ರನಲ್ಲಿ ಭಾರಿ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ಫುಲ್ ಮಾಡೋಣ ಅಂತ ಅಪೀಲ್ ಮಾಡ್ತೀನಿ. 35,000ಇಂದ 40,000 ಜನ. ಪ್ರೈವೇಟ್ ಜನ ಆಗ್ಬೋದು, ಸಂಘ ಸಂಸ್ಥೆದವರು ಆಗ್ಬೋದು, ಸ್ಕೂಲ್ ಮಕ್ಕಳು ಆಗ್ಬೋದು, PUC ಮಕ್ಕಳು ಆಗ್ಬೋದು, ಡಿಗ್ರಿ ಕಾಲೇಜ್ ಮಕ್ಕಳು ಆಗ್ಬೋದು, ಯಾಕೆಂದರೆ ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇದೆ. ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ಎಲ್ಲ ಪಾರ್ಟಿಗಳಿಂದ ಕೂಡ ಎಲ್ಲರೂ ಭಾಗವಹಿಸಬೇಕಾಗುತ್ತೆ.